ಅಲ್ಕೋವಾ ಅನ್ನುವಂಥ ಒಂದು ಅಲ್ಯೂಮಿನಿಯಂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ತುಂಬ ಫೇಮಸ್ ಆಗಿತ್ತು ಮತ್ತು ಇದು ತನ್ನ ಇನ್ವೆಸ್ಟರ್ಗಳಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಗಳಿಸಿಕೊಟ್ಟಿತ್ತು. ಆದರೆ ಈಗ ಈ ಕಂಪನಿಯಲ್ಲಿ ಪ್ರಾಬ್ಲಮ್ಗಳು ಕಂಡು ಬರೋದಕ್ಕೆ ಶುರುವಾಗಿತ್ತು. ಮ್ಯಾನೇಜ್ಮೆಂಟ್ನ ತಪ್ಪು ಡಿಸಿಷನ್ಗಳಿಂದ ಕಂಪನಿಗೆ ಸತತವಾಗಿ ನಷ್ಟವಾಗ್ತಾ ಇತ್ತು. ಅಷ್ಟರಲ್ಲಿ ಒಂದು ನ್ಯೂಸ್ ಕೇಳಿ ಬರುತ್ತೆ, ಕಂಪನಿಗ ಹೊಸ CEO ಅಪಾಯಿಂಟ್ ಮಾಡ್ತಿದೆ ಅಂತ. ಎಲ್ಲ ಇನ್ವೆಸ್ಟರ್ಸ್ ಒಂದು ಹಾಲ್ನಲ್ಲಿ ಬಂದು ಸೇರ್ತಾರೆ, ಯಾಕೆಂದರೆ ಅಲ್ಕೋವಾ ಹೊಸ CEO ಅಪಾಯಿಂಟ್ ಮಾಡ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಿರುತ್ತೆ. ಅಷ್ಟರಲ್ಲಿ ಕಂಪನಿ ಮ್ಯಾನೇಜ್ಮೆಂಟ್ ಬರುತ್ತೆ ಮತ್ತು ಹೊಸ CEO ಹೆಸರನ್ನು ಅನೌನ್ಸ್ ಮಾಡುತ್ತೆ. ಅಲ್ಕೋವಾ ಕಂಪನಿಯ ಹೊಸ CEO ಪೌಲೋ ನೀಲ್ ಅವರಾಗಿದ್ದಾರೆ ಅಂತ. ಹೊಸ CEO ಕಂಪನಿಯ ಗ್ರೋತ್ಗಾಗಿ ಯಾವ ಹೊಸ ಐಡಿಯಾಸ್ ಬಗ್ಗೆ ಹೇಳ್ತಾರೋ, ಯಾವೆಲ್ಲ ಸ್ಟ್ರಾಟಜೀಸ್ಗಳನ್ನು ಅಪ್ಲೈ ಮಾಡ್ತಾರೆ ಅಂತ ಎಲ್ಲರೂ ವೇಟ್ ಮಾಡ್ತಿರ್ತಾರೆ. ಆದರೆ ಪೌಲೋ ನೀಲ್ ಒಬ್ಬ 51 ವರ್ಷದ ವಯಸ್ಸಿನ ವ್ಯಕ್ತಿಯಾಗಿರ್ತಾರೆ. ಅವರು ಸ್ಟೇಜ್ ಮೇಲೆ ಬಂದು ಕಾನ್ಫಿಡೆಂಟ್ಲಿ ಹೇಳ್ತಾರೆ, ನನಗನ್ಸುತ್ತೆ ಅಲ್ಕೋವಾ ಜಗತ್ತಿನ ಅತಿ ಸೇಫೆಸ್ಟ್ ಕಂಪನಿ ಆಗಬೇಕು. ಯಾಕಂದರೆ ನಮ್ಮ ವರ್ಕರ್ಸ್ ಮೆಟಲ್ಸ್ ಮತ್ತು ಮಷಿನ್ಸ್ಗಳ ಮಧ್ಯೆ ತುಂಬ ಹೆಚ್ಚು ಟೆಂಪ್ರೇಚರ್ನಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. ಮತ್ತು ಕೆಲಸದ ಸಮಯದಲ್ಲಿ ಏನಾದರೂ ಗಾಯ ಆದರೆ ವರ್ಕರ್ಸ್ ಇಡೀ ದಿನ ಕೆಲಸ ಮಾಡೋದು ಸಾಧ್ಯವಾಗೋದಿಲ್ಲ. ನಾನು CEO ಆದ ನಂತರ ನನ್ನ ಮೊದಲ ಸ್ಟೆಪ್ ವರ್ಕರ್ ಸೇಫ್ಟಿ ಮೇಲೆ ಹೆಚ್ಚಿನ ಗಮನ ಕೊಡೋದೇ ಆಗಿರುತ್ತೆ ಅಂತ ಕಾನ್ಫಿಡೆಂಟ್ಲಿ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಎಲ್ಲ ಜನ ಆಶ್ಚರ್ಯಪಡ್ತಾರೆ. ಈ ಇನ್ವೆಸ್ಟರ್ಸ್ಗಳಿಗಂತೂ ತುಂಬ ಸಿಟ್ಟು ಬರುತ್ತೆ. ಆ ಕಂಪನಿ ಎಲ್ಲ ಶೇರ್ ಹೋಲ್ಡರ್ಸ್ ಶೇರ್ಗಳನ್ನು ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಎಲ್ಲ ಇನ್ವೆಸ್ಟರ್ಗಳಿಗೆ ತುಂಬ ರಿಗ್ರೆಟ್ ಆಗುತ್ತೆ. ಯಾಕಂದರೆ ಪೌಲೋ ನೀಲ್ ಒಂದೇ ವರ್ಷದಲ್ಲಿ ಕಂಪನಿಗೆ ಎಲ್ಲಕ್ಕಿಂತ ಹೆಚ್ಚು ಪ್ರಾಫಿಟ್ ಗಳಿಸೋ ಹಾಗೆ ಮಾಡ್ತಾರೆ. ಮತ್ತು ಯಾವಾಗ ಅವ್ರ ಕಂಪನಿಯಿಂದ ರಿಟೈರ್ ಆಗೋ ಸಮಯ ಬರುತ್ತೆ, ಅವ್ರ ಕಂಪನಿಯ ಸೈಜ್ನ 500 ಪಟ್ಟು ದೊಡ್ಡದಾಗಿ ಮಾಡಿರ್ತಾರೆ. ಸೊ ಯಾವಾಗ ಅವರು ಕಂಪನಿಯಿಂದ ರಿಟೈರ್ ಆಗ್ತಾರೆ, ಒಬ್ಬ ಜರ್ನಲಿಸ್ಟ್ ಬಂದು ಅವ್ರನ್ನ ಕೇಳ್ತಾನೆ, ನೀವು ಇದನ್ನೆಲ್ಲ ಸಾಧಿಸೋ ಹಿಂದೆ ಸೀಕ್ರೆಟ್ ಏನು ಅಂತ. ಆವಾಗ ಅವರು ಉತ್ತರ ಆಗಿರುತ್ತೆ, ಕೀಸ್ಟೋನ್ ಹ್ಯಾಬಿಟ್ಸ್. ಹಾಗಾದರೆ ಕೀಸ್ಟೋನ್ ಹ್ಯಾಬಿಟ್ಸ್ ಅಂದರೆ ಏನು? ಅದೇ ರೀತಿ ಒಂದು ಹ್ಯಾಬಿಟ್ ಮತ್ತು ಕೀಸ್ಟೋನ್ ಹ್ಯಾಬಿಟ್ನಲ್ಲಿ ಏನು ವ್ಯತ್ಯಾಸ? ಯಾವುದೇ ವ್ಯಕ್ತಿ ತನ್ನ ಲೈಫ್ನಲ್ಲಿ ಗುರಿ ಸಾಧಿಸಬೇಕಂದ್ರೆ ಐಡಿಯಾಸ್, ಹಾರ್ಡ್ ವರ್ಕ್, ಡೆಡಿಕೇಶನ್ ಈ ಎಲ್ಲ ವಿಷಯಗಳು ಮುಖ್ಯವಾಗಿರುತ್ತೆ. ಆದರೆ ಅವುಗಳಲ್ಲಿ ಎಲ್ಲವನ್ನು ಕಾರ್ಯಗತಗೊಳಿಸುವುದು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಆದರೆ ಸಣ್ಣ ಸಣ್ಣ ಹ್ಯಾಬಿಟ್ಗಳನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಈಸಿಯಾಗಿರುತ್ತೆ. ಮತ್ತು ಇವುಗಳನ್ನು ಪ್ರತಿದಿನ ನಮ್ಮ ಲೈಫ್ನಲ್ಲಿ ರಿಪೀಟ್ ಮಾಡೋದ್ರಿಂದ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಮತ್ತು ಅದೇ ನಮ್ಮನ್ನು ನಮ್ಮ ಗುರಿ ಸಾಧಿಸೋದಕ್ಕೆ ಮೋಟಿವೇಟ್ ಮಾಡುತ್ತೆ. ಸೊ ಹ್ಯಾಬಿಟ್ಗಳು ನಮ್ಮ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯಿತು. ಆದರೆ ನಾವು ತಿಳ್ಕೊಬೇಕಾಗಿರೋದು ಕೀಸ್ಟೋನ್ ಹ್ಯಾಬಿಟ್ ಬಗ್ಗೆ. ಕೀಸ್ಟೋನ್ ಹ್ಯಾಬಿಟ್ ಅಂದರೆ ನಾವು ನಮ್ಮ ಒಂದೇ ಒಂದು ಹ್ಯಾಬಿಟ್ನ ಬದಲಾಯಿಸೋದು ಮತ್ತು ಅದರಿಂದ ನಮ್ಮ ಬೇರೆ ಹ್ಯಾಬಿಟ್ಗಳಲ್ಲಿಯೂ ಬದಲಾವಣೆ ಕಂಡು ಬರುತ್ತೆ. ಅಂದರೆ ಆ ಒಂದು ಹ್ಯಾಬಿಟ್ನ ಬದಲಾಯಿಸೋದ್ರಿಂದ ಆ ಬದಲಾವಣೆ ಬೇರೆ ಹ್ಯಾಬಿಟ್ಗಳಲ್ಲಿಯೂ ಕಂಪೌಂಡ್ ಆಗುತ್ತೆ. ಮತ್ತು ಇದನ್ನೇ ನಾವು ಕೀಸ್ಟೋನ್ ಹ್ಯಾಬಿಟ್ ಅಂತ ಕರಿತೀವಿ. ಈ ಹ್ಯಾಬಿಟ್ ನೆಗೆಟಿವ್ ಆಗಿದ್ದರೆ ಅದರಿಂದ ಬರುವಂಥ ಕಾಂಪೌಂಡ್ ಇಫೆಕ್ಟ್ ಕೂಡ ನೆಗೆಟಿವ್ ಆಗಿರುತ್ತೆ. ಮತ್ತು ಅದೇ ಹವ್ಯಾಸ ಪಾಸಿಟಿವ್ ಆಗಿದ್ದರೆ ಅದು ಪಾಸಿಟಿವ್ ಕಾಂಪೌಂಡ್ ಇಫೆಕ್ಟ್ನ ಕ್ರಿಯೇಟ್ ಮಾಡುತ್ತೆ. ಮತ್ತು ಒಂದರ ನಂತರ ಒಂದು ಒಳ್ಳೆಯ ಹವ್ಯಾಸಗಳು ನಮ್ಮಲ್ಲಿ ಕಂಡು ಬರುತ್ತೆ. ಪೌಲೋ ನೀಲ್ ಅವರು ಕೂಡ ಅದೇ ರೀತಿ ಅಲ್ಕೋವಾ ಕಂಪನಿಯಲ್ಲಿ ಒಂದೇ ಒಂದು ಬದಲಾವಣೆಯನ್ನು ಮಾಡಿದರು. ವರ್ಕರ್ ಸೇಫ್ಟಿ ಮೇಲೆ ಹೆಚ್ಚಿನ ಗಮನ ಕೊಟ್ಟು ಇಂಜರೀಸ್ಗಳನ್ನು ಝೀರೋ ಮಾಡಿದರು. ಇದರಿಂದ ವರ್ಕರ್ಸ್ ಹೆಚ್ಚು ಸಮಯದವರೆಗೆ ಕೆಲಸ ಮಾಡೋದು ಸಾಧ್ಯವಾಯಿತು. ಮತ್ತು ಇದರಿಂದ ಅವರ ಪ್ರೊಡಕ್ಟಿವಿಟಿ ಹೆಚ್ಚಾಗಿ ಪ್ರಾಡಕ್ಟ್ ಕ್ವಾಲಿಟಿಯಲ್ಲಿ ಇಂಪ್ರೂವ್ಮೆಂಟ್ ಕಂಡು ಬಂತು. ಮತ್ತು ಕಂಪನಿಗೆ ಅತಿ ಹೆಚ್ಚು ಪ್ರಾಫಿಟ್ ಆಯಿತು. ಮತ್ತು ಇದೇ ರೀತಿ ವರ್ಕ್ ಮಾಡುತ್ತೆ ಒಂದು ಕೀಸ್ಟೋನ್ ಹ್ಯಾಬಿಟ್. ಈ ಒಂದು ಹವ್ಯಾಸವನ್ನು ನಾವು ನಮ್ಮಲ್ಲಿ ಬಿಲ್ಡ್ ಮಾಡಿದರೆ ಬಾಕಿ ಎಲ್ಲದರಲ್ಲೂ ನಾವು ಪಾಸಿಟಿವ್ ಇಫೆಕ್ಟ್ನ ಕಾಣ್ಬೋದು. ಸೊ ಇಲ್ಲಿವರೆಗೂ ನಾವು ಕೀಸ್ಟೋನ್ ಹ್ಯಾಬಿಟ್ ಅಂದರೆ ಏನು ಮತ್ತು ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದು ತಿಳ್ಕೊಂಡ್ವಿ. ಹಾಗಾದರೆ ನಾವು ನಮ್ಮಲ್ಲಿ ಯಾವ ಒಂದು ಕೀಸ್ಟೋನ್ ಹ್ಯಾಬಿಟ್ನ ಬಿಲ್ಡ್ ಮಾಡಿದರೆ ಅದರಿಂದ ನಮ್ಮ ಬಾಕಿ ಹ್ಯಾಬಿಟ್ಗಳಲ್ಲಿಯೂ ಬದಲಾವಣೆ ಕಂಡು ಬರ್ಬೋದು. ಯಾವ ಒಂದು ಕೀಸ್ಟೋನ್ ಹ್ಯಾಬಿಟ್ನ ನಾವು ನಮ್ಮ ಡೈಲಿ ಲೈಫ್ನಲ್ಲಿ ಬಿಲ್ಡ್ ಮಾಡ್ಬೋದು? ನಾವು ನಮ್ಮ ಮೊದಲ ಕೀಸ್ಟೋನ್ ಹ್ಯಾಬಿಟ್ನ ದಿನದ ಪ್ರಾರಂಭದಲ್ಲಿ ಅಪ್ಲೈ ಮಾಡ್ಬೋದು. ಯಾಕಂದರೆ ನಾವು ಬೆಳಗ್ಗೆ ಏಳೋ ಸಮಯದಲ್ಲಿ ನಮ್ಮಲ್ಲಿ 90% ಜನರು ಹೇಗಿರ್ತಾರೆ ಅಂದರೆ, ಬೆಳಗ್ಗೆ ಎಚ್ಚರ ಆದರೂ ಮುಂದಿನ 10 ರಿಂದ 20 ನಿಮಿಷ ಬೆಡ್ ಮೇಲೆ ಬಿದ್ದಿರೋದು ನಮಗೆ ಹವ್ಯಾಸ ಆಗಿರುತ್ತೆ. ಇನ್ಫ್ಯಾಕ್ಟ್ ಎಚ್ಚರ ಆದ ನಂತರ ಯಾವುದಾದ್ರೂ ಡಿಫಿಕಲ್ಟ್ ಕೆಲಸ ಅನಿಸಿದರೆ ಅದು ಹಾಸಿಗೆ ಬಿಟ್ಟು ಹೇಳೋದು. ಆದರೆ ಬೆಳಿಗ್ಗೆ ಎದ್ದ ನಂತರ ಯಾವುದಾದ್ರೂ ಕೆಲಸ ಪ್ರೊಡಕ್ಟಿವಿಟಿಯಿಂದ ಮತ್ತು ಸಿಸ್ಟಮೆಟಿಕ್ ಆಗಿ, ಅಂದರೆ ನಮ್ಮ ಹಾಸಿಗೆ ಸರಿಪಡಿಸೋದು, ಎಕ್ಸಸೈಸ್ ಮಾಡೋದು ಅಥವಾ ವಾಕ್ ಮಾಡೋದ್ರಿಂದ ಮುಂದಿನ ಟಾಸ್ಕ್ ಮಾಡೋದಕ್ಕೆ ನಾವು ಲೇಜಿನೆಸ್ ಫೀಲ್ ಮಾಡಲ್ಲ. ಯಾಕಂದರೆ ಎದ್ದ ನಂತರ ಇಂಥ ಸಣ್ಣ ಸಣ್ಣ ಕೆಲಸ ಮಾಡೋದ್ರಿಂದ ನಮ್ಮ ಬಾಡಿ ಮತ್ತು ಬ್ರೈನ್ ಆ್ಯಕ್ಟಿವ್ ಆಗುತ್ತೆ. ಮತ್ತು ಒಂದು ಕೆಲಸ ಮುಗಿಸೋದ್ರಿಂದ ಮತ್ತೊಂದು ಕೆಲಸ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ತಾ ಇರುತ್ತೆ. ಬೆಳಗಿನ ಒಂದೇ ಒಂದು ಹವ್ಯಾಸವನ್ನು ಬದಲಾಯಿಸೋದ್ರಿಂದ ಎಲ್ಲ ಹವ್ಯಾಸಗಳಲ್ಲಿಯೂ ಇಷ್ಟೊಂದು ಬದಲಾವಣೆಗಳನ್ನು ನಾವು ಕಾಣ್ಬೋದು. ಮತ್ತು ಇದೇ ರೀತಿ
ಒಂದು ಕೀ ಸ್ಟೋನ್ ಹ್ಯಾಬಿಟ್ ನಮ್ಮ ಲೈಫ್ನಲ್ಲಿ ರಿಪ್ಪಲ್ ಇಫೆಕ್ಟ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾದರೆ ಮೊದಲಿಂದಲೂ ಈ ವಿಡಿಯೋನ ಒಂದ್ಸಲ ಸಮರೈಸ್ ಮಾಡ್ಕೊಳ್ಳೋಣ. ಪಾರ್ಟ್ 1ರಲ್ಲಿ ನಾವು ನೋಡಿದ್ದು ಹೇಗೆ ಅಲ್ಕೋವಾ ಕಂಪನಿ ತುಂಬ ನಷ್ಟ ಅನುಭವಿಸ್ತಾ ಇತ್ತು. ಆದರೆ ಪೌಲೋ ನೀಲ್ ಅವರು ಕಂಪನಿಯಲ್ಲಿ ಒಂದೇ ಒಂದು ಬದಲಾವಣೆಯನ್ನು ಮಾಡಿದರು ಮತ್ತು ಒಂದೇ ಹ್ಯಾಬಿಟ್ನ ಚೇಂಜ್ ಮಾಡಿ ಕಂಪನಿ ಮತ್ತೆ ಪ್ರಾಫಿಟನ್ನು ಗಳಿಸುತ್ತೆ. ಪಾರ್ಟ್ 2ನಲ್ಲಿ ನಮಗೆ ಕೀ ಸ್ಟೋನ್ ಹ್ಯಾಬಿಟ್ ಅಂದರೆ ಏನು, ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಒಂದರ ನಂತರ ಒಂದು ಒಳ್ಳೆಯ ಹವ್ಯಾಸಗಳು ಹೇಗೆ ಡೆವಲಪ್ ಆಗುತ್ತೆ, ಅದರಿಂದ ನಮ್ಮ ದಿನ ಪ್ರೊಡಕ್ಟಿವಿಟಿಗಿಂತ ಕಳೆಯುತ್ತೆ ಅನ್ನೋದು ತಿಳ್ಕೊತೀವಿ. ಮತ್ತು ಥರ್ಡ್ ಪಾರ್ಟ್ನಲ್ಲಿ ನಾವು ನೋಡ್ತೀವಿ ಬೆಳಿಗ್ಗೆ ಎದ್ದ ನಂತರ ಒಂದು ಇಂಥ ಕೆಲಸ ಮಾಡಬೇಕು, ಅದರಿಂದ ನಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ ಮತ್ತು ಮುಂದಿನ ಕೆಲಸ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ತಾ ಇರುತ್ತೆ. ಇದರಿಂದ ನಾವು ಒಂದು ಪರ್ಫೆಕ್ಟ್ ದಿನವನ್ನು ಸ್ಟಾರ್ಟ್ ಮಾಡ್ತೀವಿ ಮತ್ತು ಇದೇ ನಮ್ಮ ಕೀ ಸ್ಟೋನ್ ಹ್ಯಾಬಿಟ್ ಆಗಿರುತ್ತೆ. ಸೊ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ ಹೇಗೆ ಸೋಷಿಯಲ್ ಮೀಡಿಯಾ ನಮ್ಮ ಬ್ರೈನ್ ಕಂಟ್ರೋಲ್ ಮಾಡುತ್ತೆ ಮತ್ತು ಸೋಷಿಯಲ್ ಮೀಡಿಯಾ ಕಂಪನಿಗಳು ನಮ್ಮನ್ನು ಒಬ್ಬ ಫೋನ್ ಅಡಿಕ್ಟೆಡ್ ಪರ್ಸನ್ ಮಾಡೋದಕ್ಕೆ ಯಾವ ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ತಾರೆ ಮತ್ತು ಇದರಿಂದ ಹೊರಗೆ ಬರೋದಕ್ಕೆ ಸೊಲ್ಯೂಷನ್ ಏನು ಅಂತ ತಿಳ್ಕೊತೀರಾ. ಈ ವಿಡಿಯೋ ಮತ್ತು ನಮ್ಮ ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇಂಥ ನಾಲೆಜಬಲ್ ವಿಡಿಯೋಸ್ಗಳನ್ನು ನೋಡೋದಕ್ಕೆ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.